ಸಿದ್ದು ಟೀಮ್ಗೆ ಶಾಕಿಂಗ್ ನ್ಯೂಸ್ ಇದು. ಒಪ್ಪಂದ ನೆನಪಿದೆಯಾ? ಹೈಕಮಾಂಡ್ಗೆ ಡಿಕೆಶಿ ಪ್ರಶ್ನೆ. ಸಿಎಂ ಒಪ್ಪಂದದ ಬಗ್ಗೆ ಡಿಕೆ ಶಿವಕುಮಾರ್ ಪ್ರಶ್ನೆ. ಒಪ್ಪಂದ ಭೇಟಿ ಜೊತೆಗೆ ಸಿದ್ದು ಬಣದ ವಿರುದ್ಧವೂ ಕೂಡ ಬಾಣ. ದೆಹಲಿಯಲ್ಲಿ ಡಿಸಿಎಂ ಡಿಕೆಶಿ ಭರ್ಜರಿ ಪಗಡಿಯಾಟ. ಡಿಕೆ ದಾಳ ಸಿದ್ದು ಶಿಷ್ಯರಿಗೆ ಶಾಕ್ ಇದು. ಸಿದ್ದು ಶಿಷ್ಯರ ಬಂಡವಾಳದೊಂದಿಗೆ ಡಿಕೆಶಿ ಕೇಳಿ ಶುರುವಾಗಿದೆ. ವಿರೋಧಿಗಳನ್ನ ಮಟ್ಟ ಹಾಕೋ ಮಹಾತಂತ್ರ ರೆಡಿ. ಹೈಕಮಾಂಡ್ಗೆ ಪ್ಲಾನ್ ಆಫ್ ಆಕ್ಷನ್ ಕೊಟ್ರ ಡಿಕೆ ಶಿವಕುಮಾರ್ ಅವರು. ಸಿದ್ದು ಟೀಮ್ ಸೈಲೆಂಟ್ ಮಾಡಲು ಬಂಡೆ ಐಡಿಯಾ. ಸಿದ್ದು ಟೀಮ್ಗೆ ಶಾಕ್ ಅನ್ನ ಕೊಡಲು ತಂತ್ರ. ಡಿಕೆಶಿ ಪ್ಲಾನ್ಗೆ ಓಕೆ ಅಂತ ಹೇಳಿದ್ರೆ ಶಾಕಿಂಗ್ ನ್ಯೂಸ್. ಸಿದ್ದರಾಮಯ್ಯ ಬಣಕ್ಕೆ ಬಡಿಯಲ್ಲಿದೆ ಆಘಾತಕಾರಿ ಸುದ್ದಿ. ಸಿದ್ದು ಜೊತೆಗಿರೋ ಕೆಲವು ನಾಯಕರೇ ಡಿಕೆ ಟಾರ್ಗೆಟ್. ಕೆಲವರನ್ನೇ ಗುರಿಯಾಗಿಸಿಕೊಂಡು ಡಿಕೆಶಿ ದಾಳ. ಬಹಳ ಕುತೂಹಲಕ್ಕೆ ಕಾರಣ ಆಗಿಬಿಟ್ಟಿದೆ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ. ಸಿದ್ದರಾಮಯ್ಯನವರ ಟೀಮ್ಗೆ ಶಾಕಿಂಗ್ ಸುದ್ದಿ ನೋಡಿ. ಹೈಕಮಾಂಡ್ ನಾಯಕರಿಗೆ ನೆನಪಿಸ್ಬಿಟ್ರ ಆ ಒಪ್ಪಂದದ ವಿಚಾರ ಅನ್ನುವಂತ ಪ್ರಶ್ನೆ ಈಗ ಮೂಡುತ್ತಾ ಇದೆ. ಸಿಎಂ ಒಪ್ಪಂದದ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಪ್ರಶ್ನೆ. ಅಂದ್ರೆ ಭೇಟಿಯ ಹೊತ್ನಲ್ಲಿ ಒಪ್ಪಂದ ಆದ್ರೆ ಏನ್ 2023ರಿಂದ ಕೇಳಿ ಬರ್ತಾ ಇತ್ತು. 2.5 ವರ್ಷ ಸಿದ್ದರಾಮಯ್ಯನವರು ಅಧಿಕಾರವನ್ನ ಮುಂದುವರಿಸ್ತಾರೆ ಮುಖ್ಯಮಂತ್ರಿಯಾಗಿ. ಅದಾದ್ಮೇಲೆ ಬದಲಾವಣೆ ಆಗತ್ತೆ, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತ ವಿಚಾರಕ್ಕೆ ಈಗ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಪಗಡೆಯಾಟ ಶುರುವಾಗ್ಬಿಟ್ಟಿದೆ. ಡಿಕೆ ಶಿವಕುಮಾರ್ ಅವರ ದಾಳದಿಂದ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ನಾಯಕರಿಗೆ ಬಿಗ್ ಶಾಕ್. ಆ ಮೂಲಕ ಸಿದ್ದು ಶಿಷ್ಯರ ಬಂಡವಾಳದೊಂದಿಗೆ ಡಿಕೆಶಿ ಹೊಸ ಕೇಲನ್ನ ಶುರು ಮಾಡ್ಕೊಳ್ತಾರೆ. ಯಾರ್ಯಾರು ವಿರೋಧಿಗಳಿರ್ತಾರೆ ಅವರಿಗೆ ಅಡೆತಡೆಗಳನ್ನು ಮಾಡ್ತಾರೆ, ಅವರಿಗೆ ಮಟ್ಟ ಹಾಕುವಂತಹ ಮಹಾತಂತ್ರ ರೆಡಿ ಆಗಿದೆ. ಹಾಗಾಗಿ ಹೈಕಮಾಂಡ್ಗೆ ಪ್ಲಾನ್ ಆಫ್ ದಿ ಆಕ್ಷನ್ ಕೊಟ್ಟು ಬಿಟ್ರ. ಸಿದ್ದು ಟೀಮ್ ಅನ್ನ ಸೈಲೆಂಟ್ ಮಾಡೋದಕ್ಕೆ ಬಂಡೆ ಮಹಾ ಐಡಿಯಾವನ್ನ, ಈ ರಾಜಕೀಯ ತಂತ್ರವನ್ನ ಹೆಣದ್ರ. ಎಲ್ಲಾದ್ರೂ ಅದಾಗಿದ್ದೇ ಆದ್ರೆ ಸಿದ್ದು ಟೀಮ್ಗೆ ಶಾಕ್ ಆಗತ್ತೆ. ಡಿಕೆಶಿ ಪ್ಲಾನ್ಗೆ ಓಕೆ ಅಂತ ಹೈಕಮಾಂಡ್ ನಾಯಕರು ಹೇಳಿದ್ರೆ ಇದು ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ಎಲ್ಲಾ ನಾಯಕರಿಗೂ ಕೂಡ ಶಾಕ್ ಆಗತ್ತೆ. ಹಾಗಾಗಿನೇ ಸಿದ್ದರಾಮಯ್ಯ ಬಡಕ್ ಬಡಿಯಲಿದೆ ಆಘಾತಕಾರಿ ಸುದ್ದಿ. ಸಿದ್ದು ಜೊತೆಗಿರುವಂತಹ ಕೆಲವು ನಾಯಕರೇ ಡಿಕೆ ಶಿವಕುಮಾರ್ ಅವರಿಗೆ ಟಾರ್ಗೆಟ್ ಆಗಿದ್ದಾರೆ. ಇತ್ತೀಚೆಗೆ ರಾಜ್ಯದಲ್ಲಂತೂ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರ ಜೊತೆ ಒಂದಿಷ್ಟು ಬಹಿರಂಗ ಹೇಳಿಕೆಗಳ ಸಮರ ಆಗಿತ್ತು. ಎಐಸಿಸಿಯನ್ನ ನೀವು ದುರ್ಬಳಕೆ ಮಾಡ್ಕೊಳ್ತೀರಿ, ಸಿದ್ದರಾಮಯ್ಯನವರು ಅಂದ್ರೆ ಸಿಎಂ ಹೆಸರು ಸ್ಥಾನವನ್ನ ನೀವು ದುರ್ಬಳಕೆ ಮಾಡ್ಕೊಂತೀರಿ, ದಿನ ಬೆಳಗಾದ್ರೆ ಅದನ್ನೇ ಜಪ ಮಾಡ್ತೀರಿ ಅನ್ನೋದಾಗಿ ಪರೋಕ್ಷವಾಗಿನೋ ಇನ್ನು ನೇರ ವಾಗ್ದಾಳಿಗಳಾಗ್ತಾ ಇತ್ತು, ಬಹಿರಂಗ ಹೇಳಿಕೆಗಳಾಗ್ತಾ ಇತ್ತು. ಈ ಮೂಲಕವಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಒಂದು ಬಣದಿಂದ ಮಾತುಗಳು ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ 2028ಕ್ಕೆ ಡಿಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ರಾಜ್ಯದ ಕಾಂಗ್ರೆಸ್ ಮುಂದೆ ಹೋಗುತ್ತೆ, ಅವರ ಮುಂದಾಳತ್ವ ಇರುತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಡಿಕೆ ಶಿವಕುಮಾರ್ ಅವರ ರಾಜಕೀಯ ರಣತಂತ್ರಕ್ಕೆ ಎಲ್ಲವೂ ಉಲ್ಟಾ ಆಗಬಹುದಾ? ಅದು ಕೂಡ ಸಿದ್ದರಾಮಯ್ಯನವರ ಜೊತೆಗಿರುವಂತ ಕೆಲವು ನಾಯಕರೇ ಡಿಕೆ ಶಿವಕುಮಾರ್ ಅವರ ಟಾರ್ಗೆಟ್. ಹಾಗಾಗಿ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ರೆ ಸಿದ್ದರಾಮಯ್ಯನವರ ಆಪ್ತ ವಲಯದ ನಾಯಕರಿಗೆ ಶಾಕಿಂಗ್ ನ್ಯೂಸ್ ಫಿಕ್ಸ್.